ಆಮಿಂದ ವಿಡಿಯೋ ಎಲ್ಲ ಕಾಣಿಸಿರೆ ಇವಾಗ ನಾವು ಪ್ಯಾರಡೈಸ್ ಬೀಚ್ಗೆ ಹೋಗ್ತಾ ಇದೀವಿ ಗೋಕರ್ಣದಲ್ಲಿ. ಹೋಗೋಣ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಪ್ಯಾರಡೈಸ್ ಬೀಚ್ಗೆ. ಬಂದ್ಬಿಟ್ವಿ. ಅಲ್ಲಿ ಮಾತ್ರ ಬೀಚ್ನ ಫೇಮಸ್ ಇದೆ. ನಿಮ್ಮಲ್ಲಿ ಇದ್ದಾಡ್ತಿರ್ತೀರ ಬರ್ರಿ. ಹುಷಾರಾಗಿರ್ರಿ, ಯಾಕಂದ್ರೆ ಆ ಹುಯಿ ಇಡುತ್ತೆ. ಅಲ್ಲ ಮ್ಯಾಪಲ್ಲಿ ಹೋಗಿ. ಏನು ಬೀಚ್ ಇದು? ವಾಟ್ ಇಸ್ ದ ನೇಮ್ ಆಫ್ ದಿಸ್ ಬೀಚ್? ಇಲ್ಲ 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 ಇವತ್ತು ನಾನು ಬಿರ್ಜಾಮ್ ಇದರಲ್ಲಿದ್ದೀನಿ ಪೋರ್ಟು. ಇದು ಗೋಕರ್ಣದಲ್ಲಿ. ಓಕೆನಾ? ಒಂದು ಟನಲ್ ಇದೆ. ಟನಲ್ಲು ಅಲ್ಲಿ ಒಂದು ಪಾಂಡ್ ಥರ ಇದೆ. ಅದ್ರಲ್ಲೆಲ್ಲ ಹೋಲ್ಸ್ ಇರುತ್ತೆ. ಏತಕ್ಕೆಲ್ಲಿ ಇವಾಗ ಯಾರೋ ಬರ್ತಾ ಇದ್ರೆ ಅವ್ರನ್ನ ನೋಡ್ತಾರೆ. ಅವಾಗ ಆಮೇಲೆ ಇದು ಕ್ಯಾನನ್ ಬಾಲ್ಸ್ ಎಲ್ಲ ರೆಡಿಯಾಗಿಟ್ಟಿರ್ತಾರೆ. ಅಲ್ಲಿ ಬರ್ರಿ ತೋರಿಸ್ತೀನಿ ಹೋಲ್ಸ್. ಇಲ್ಲೇ ನೋಡ್ರಾ, ಇಲ್ಲೆಲ್ಲ ಹೋಲ್ಸ್ ಇದೆ. ಈ ದೊಡ್ಡ ಹೋಲು ಕ್ಯಾನನ್ ಬಾಲ್ನ ಇಟ್ಬಿಡ್ತಾರೆ. ಓಕೆನಾ? ಈ ಚಿಕ್ಕ ಬಾಲು ನೋಡಕ್ಕೆ. ಓಕೆನಾ? ಹೇಳು, ಕೆಳಗಿರೋದೆಲ್ಲ ಕಾಣಿಸ್ತದೆ. ಇಲ್ಲಿ ನೋಡು, ಇಲ್ಲಿಂದ ನೋಡ್ರಾ ಫ್ರೆಂಡ್ಸ್, ಕೆಳಗಡೆ ಎಲ್ಲ ಕಾಣಿಸುತ್ತೆ. ನೋಡಿದ್ರಾ? ಆಮೇಲೆ ನಿಮಗೆ ಬರ್ಬೇಕಾದ್ರೆ ಒಂದು ಟನಲ್ ತೋರಿಸ್ತೀನಿ. ಟನಲ್ಲು. ಓಕೆನಾ? ಇವಾಗ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಅಂಕಲಿಂದ. ಓಕೆನಾ? ಹೇಳಿ ಸರ್. ಏನು ಹೇಳಿ ಇದ್ರ ಬಗ್ಗೆ. ಇದು ಒಂದು ಏಲಕ್ಕಿ, ಮೆಣಸಿನಕಾಳು ಅಗಾಧ ಪ್ರಮಾಣದಲ್ಲಿ ಬೆಳೀತಿದ್ರು. ಅದನ್ನು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತಿತ್ತು ಹೊರದೇಶಕ್ಕೆ. ಇಲ್ಲಿ ಚೆನ್ನಭೈರಾದೇವಿ ರಾಣಿ ಇಲ್ಲಿ ಗೋಡನ್ ಹಾಕಿ ಕೋಟೆಯನ್ನು ಗೋಡನ್ ಮಾಡ್ತಿದ್ರು. ಅಂದರೆ ಹೊರದೇಶಕ್ಕೆ ರಫ್ತಾಗ್ತಿತ್ತು. ಇಲ್ಲಿಂದ ಇಲ್ಲಿ ಸುತ್ತಲೂ ಕೋಟೆ ಸುತ್ತಲೂ ಕುದುರೆಹಾಳ ನದಿ ಹರಿತಾ ಇತ್ತು. ಅಲ್ಲಿಂದ ಅಗ್ನಾಶಿ ನದಿ ಟಚ್ ಇದೆ. ಇದು ಕುದುರೆಹಾಳ ಅಲ್ಲಿ ಕಾಣುತ್ತೆ ನೀವು ಅಲ್ಲಿ ಹೋಗಿದ್ರೆ. ಹಾಗೆ ಅಗ್ನಾಶಿ ನದಿ ಅರಬ್ಬಿ ಸಮುದ್ರ, ಇಲ್ಲಿಂದ 8 ಕಿಲೋಮೀಟರ್ ಇದೆ ಅರಬ್ಬಿ ಸಮುದ್ರ. ಅಲ್ಲಿಂದ ಡೈರೆಕ್ಟ್ ಅವರು ಟ್ರಾನ್ಸ್ಪೋರ್ಟ್ ಆಗ್ತಿದ್ರು. ಅಷ್ಟೇ ಅಲ್ಲ, ಬೇರೆ ಏನಾದರೂ ಇದೆಯಾ ಇನ್ಫಾರ್ಮೇಷನ್? ಬೇರೆ ಏನಂದರೆ ಅಲ್ಲಿ ನಿಮ್ಗೆ ಅಲ್ಲಿ ಇದು ಕಾಣುತ್ತೆ, ಬಂದ್ರೆ ಎಲ್ಲ ಹಡಗುಗಳು ಅಲ್ಲಿ ಇತ್ತು. ಆ ಬಾವಿಯ ಮೂಲಕ ಅಲ್ಲಿ ರಾಜರು ಬರ್ತಿತ್ತು. ನೀವು ಬರ್ತಿರ್ತೀರಲ್ಲ, ಅದು ನೀವು ಎಂಟ್ರೆನ್ಸ್ ಅಲ್ಲ, ರಾಜರಿಗಾದ ಎಂಟ್ರೆನ್ಸ್ ಇಲ್ಲಿದೆ. ಇದು ಹಿಂದ್ಗಡೆ ಹೋಗಿದ್ರೆ ಎಂಟ್ರೆನ್ಸ್ ಇದೆ. ಈ ಕಡೆ ಒಂದು ಗುಂಜಿದೆ, ಈ ಕಡೆ ಒಂದು ಗುಂಜಿದೆ. ಅಲ್ಲೊಂದು ದೀಪಸ್ತಂಭ ಇದೆ ನೋಡಿ. ಆ ದೀಪಸ್ತಂಭ 2 ಇತ್ತು, ಈಗಾಗಲೇ ಒಂದೇ ದೀಪಸ್ತಂಭ ಇದೆ. ಮತ್ತು ಇದು ಇತಿಹಾಸ ಕಾಲದ ದೇವರು ಅಲ್ಲಿ ಕಾಣುತ್ತೆ ನೋಡಿ, ಮಹಿಷಾಸುರ ಮರ್ದಿನಿ. ಎಷ್ಟನೇ ಶತಮಾನದಿದಲ್ಲ? ಇದು 600 ವರ್ಷಗಳ ಹಿಂದೆ, 600 ವರ್ಷ ಹಿಂದಿನ ಕೋಟೆ. ಇಲ್ಲೊಂದು ಮತ್ತೊಂದು ದೇವರಿತ್ತು, ವೀರಾಂಜನೇಯ ಅಂತ. ಅದೀಗಾಗಲೇ ಮಿರ್ಜಾನದಲ್ಲಿ ಇದೆ, ಈಶ್ವರ ದೇವಸ್ಥಾನದಲ್ಲಿ. ಈಗಾಗಲೇ ಅದು ಹನುಮಂತನ ಕೈಯಲ್ಲಿ ಇದಿದೆ, ಆಯುಧ ಇದೆ. ಅದನ್ನು ಯುದ್ಧಕ್ಕೋಸ್ಕರ ಆಂಜನೇಯ ಅಂತ ಹೇಳ್ತಾರೆ. ಅದು ಹಿಂದಿದೆಯಲ್ಲ, ಅದು ಗೋಡನ್ ಆಗಿತ್ತು. ಅದು ಗೋಡನ್ ಆಗಿತ್ತು. ಇದೆಲ್ಲ ಅರಮನೆ ಆಗಿತ್ತು. ಇದು ಅರಮನೆ ಆಗಿತ್ತು. ಇಲ್ಲಿ ರಾಜರು ವಾಸಿಸ್ತಾ ಇದ್ರಾ? ಹೌದೌದು. ಅವ್ರು ನಿಂತ ಇದ್ದಾರಲ್ಲ, ಅದು ಈ ಮದ್ದು ಗುಂಡು ಇಡೋ ಜಾಗ. ಇದು ಸೈನಿಕ ಪಡೆ ಇದೆ. ಟೋಟಲ್ ಹೊರಗಿಂದ ಎಕ್ಸಿಟ್ ಇತ್ತು 3, ಅಲ್ಲೊಂದಿತ್ತು ಕಡೆಗೆ, ಅಲ್ಲಿ 3 ಕಡೆಯಿಂದ ಎಕ್ಸಿಟ್ ಇತ್ತು ಹೊರಗಡೆ ಹೋಗೋದು. ಇಲ್ಲೂ ಇದೆ, ಇಲ್ಲಿ ಹೋಗಿದ್ದು ಕಾಣುತ್ತೆ. ಇದು ಯಾವ ರಾಜರಿದ್ರು ಇಲ್ಲಿ? ಯಾವ ರಾಜ? ಭೈರಾದೇವಿ ರಾಣಿ.
ರಾಣಿ ಇದ್ದಿದ್ದ? ರಾಣಿನ ಆಳ್ತಾ ಇದ್ದಿದ್ದು ರಾಣಿನೇ? ರಾಣಿ. ಅದು ದರ್ಬಾರ್ ನೋಡಿ, ಅವರು ಅಲ್ಲಿದ್ದಾರೆ, ಅದು ದರ್ಬಾರು ಇತ್ತು. ಓಕೆ. ಏನಾದರೂ ಯಾರಾದರೂ ಬಂದರೆ ನೋಡೋಕೆ ಅಲ್ಲಿ ಧ್ವಜಸ್ತಂಭ ಇದೆಯಲ್ಲ, ಅದ್ರ ಮೇಲ್ಗಡೆಯಿಂದ ನೋಡ್ತಿದ್ರು ಯಾರು ಬಂದಿದ್ದಾರೆ ಏನು ಎಲ್ಲ ಕಾಣ್ತಿತ್ತು ಅಲ್ಲಿ. ಆ ಕಡೆ ನೋಡಿ ಧ್ವಜಸ್ತಂಭ ಇದೆಯಲ್ಲ, ಮೇಲ್ಗಡೆಯಿಂದ ನೋಡೋದಲ್ಲಿ ಇದೆಲ್ಲ ಹಾಳಾಗೋಗಿದೆ. ಇದು ದರ್ಬಾರ್ ಆಗಿತ್ತು. ಸೊ ಇದೆಲ್ಲ ಮೇಲ್ಗಡೆ ಎಲ್ಲ ಫುಲ್ ಆಲ್ಮೋಸ್ಟ್ ಕವರ್ ಆಗಿತ್ತಲ್ವಾ? ಅದೆಲ್ಲ ಬಿದ್ದೋಗಿದೆಯಾ? ಹಾಂ, ಇದು ಅದೀಗಾಗಲೇ ಹೊಸದಾಗಿ ಮಾಡಿತ್ತು, ಇದೆಲ್ಲ ಹೊಸದಾಗಿ ಮಾಡಿದ್ದು ಎಲ್ಲ ಬಿದ್ದೋಗಿತ್ತು. ಅದೇ ಥರ ಕಾಡಾಗಿ ಹೋಗಿತ್ತು ಅದು. ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸರಿ ಕೊಡ್ತೀವಿ. ಇದು ದರ್ಬಾರು. ಅದು ಹೇಳಿ, ನಾನು ಆಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಆ ಕಡೆ ಎಲ್ಲ ನಾನು ಹೋಗಿ ಇಂಡಿವಿಜುವಲ್ ವಿಡಿಯೋ ತೊಗೊಳ್ತೀನಿ. ನೀವು ಅದ್ರ ಬಗ್ಗೆ ಜಸ್ಟ್ ಇನ್ಫಾರ್ಮೇಷನ್ ಹೇಳಿ ಸಾಕು. ಅಲ್ಲಿ ಕಾಣ್ತಿದೆ ಅದು ರಂಗಮಂದಿರ, ಈ ಕಡೆ ಕಾಣ್ತದೆ ಹಾಂ ತೆಗೆದಿದ್ದೀನಿ, ಕ್ಯಾಪ್ಚರ್ ಮಾಡಿದ್ದೀನಿ. ಕಡೆಗೆ ಅಲ್ಲಿ ಅದು ನೀವು ಅಲ್ಲಿ ಕಾಣ್ತಿದೆ, ಅದು 100 ಫೀಟ್ ಬಾವಿ, ಇದು 75 ಫೀಟ್ ಬಾವಿ. ಓಕೆ. ಅದು ಯಾವ ಥರ ಯೂಸ್ ಮಾಡ್ತಾಯಿದ್ರು ಬಾವಿಗಳನ್ನ? ಬಾವಿಗಳಿಗೆ ಇಲ್ಲಿಂದ ಇದು ಸ್ಟೇಟ್ ಹೋಗಿ ಅಲ್ಲಿ ಬಾವಿ ಇದೆ, ಅಲ್ಲಿ ಕೆಳಗಡೆ ಹೋಗಿ ಸಿಗುತ್ತೆ. ಸ್ಟೆಪ್ ಮೂಲಕನೇ ಹೋಗೋದು. ಸ್ಟೆಪ್ ಇದೆ, ಮೆಟ್ಟಿಗಳಿವೆ, ಮೆಟ್ಟಿ ಮೂಲಕನೇ ಹೋಗೋದು. ಇಲ್ಲಿಂದ ಅಂಡರ್ಗ್ರೌಂಡ್ ಇತ್ತು, ಈಗಿಲ್ಲ. ಇಲ್ಲಿ ಅಂಡರ್ಗ್ರೌಂಡ್ ಹೋಗಿದೆ. ಇಲ್ಲಿ ನಾ ಹೇಳಿದ್ನಲ್ಲ ಅಂಕೋಲಾ ಕೋಟೆಗೆ ಹೋಗುತ್ತೆ ಅಂತ, ಇದೇ ಆಗಿತ್ತು, ಇಲ್ಲೇ ಆಗಿತ್ತು. ಅದನ್ನ ಸ್ವಲ್ಪ ಕ್ಲೀನಾಗಿ ಹೇಳಿ ಡೀಪಾಗಿ. ಇಲ್ಲೇ ರಾಜರುಗಳು ಏನಕ್ಕೆ ಯೂಸ್ ಮಾಡ್ತೀವಿ? ಇದು ಸುರಂಗ ಮಾರ್ಗದಿಂದ ಹೋಗೋದು, ಸುರಂಗ ಮಾರ್ಗ ಇಲ್ಲೇ ಆಗಿತ್ತು, ಇದೇ ಮಾರ್ಗ. ಎಲ್ಲಿ ತನಕ ಕನೆಕ್ಟ್ ಆಗ್ತಿತ್ತು? ಇದು ಅಂಕೋಲಾ ಕೋಟೆ. ಈಗ ಅಲ್ಲಿ ಹಾಸ್ಪಿಟಲ್ ಆಗಿದೆ, ಅಲ್ಲಿ ಜಸ್ಟ್ ಗಾರ್ಡ್ ಇದೆ ಮತ್ತು 4-5 ಮೂರ್ತಿಗಳಿವೆ ಅಲ್ಲಿ ಅಷ್ಟೇ, ಮತ್ತೇನಿಲ್ಲ ಈಗ. ಇದು 75 ಫೀಟ್ ಬಾವಿ. ಅಲ್ಲಿರೋದು 100 ಫೀಟ್ ಅಲ್ವಾ? 100 ಫೀಟು. ಇಲ್ಲಿಂದ ನಿಂತ್ಕೊಂಡು ಹೇಳ್ಬಿಡಿ ಹಂಗೆ. ಅದು ರಂಗಮಂದಿರ, ಅಂದರೆ ಡ್ಯಾನ್ಸ್ ಮಾಡೋದು, ಪ್ರೋಗ್ರಾಮು. ಆ ಕಡೆ ಜನ ಕುಳಿತಿದ್ರು ಆ ಸೈಡು ಕಡೆ. ಆಮೇಲೆ ಆದಿಲ್ ಶಾ ಬಂದಮೇಲೆ ಇದು ಮಾಸ್ಕ್ ಆಗಿ ಕನ್ವರ್ಟ್ ಮಾಡಿದೆ, ಅಂದರೆ ಪ್ರಾರ್ಥನಾ ಮಂದಿರ. ಇದು ಬಂದು ಇದೇ ಎಂಟ್ರಿ ಅಲ್ವಾ? ರಾಜ ಎಂಟ್ರಿ. ರಾಜ ಎಂಟ್ರಿ ಮಾಡಿ. ಸೊ ಅವಾಗೆಲ್ಲ ಆಲ್ಮೋಸ್ಟು ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ನಮ್ಮ ಭಾರತದಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೆನ್ನಾಗಿತ್ತು. ಮೆಣಸಿನಕಾಳು ಎಲ್ಲ ಟ್ರಾನ್ಸ್ಪೋರ್ಟ್. ಓಕೆ. ಸೊ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ಬೋದಾ ಯೂಟ್ಯೂಬಲ್ಲಿ? ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಬೇಡಿ, ನೀವು ಇಲ್ಲಿ ನೋಡಿ ಅಪ್ಲೋಡ್ ಮಾಡಿದರೆ ನಮ್ಮ ಚಾನಲಲ್ಲಿ, ಪರ್ಸನಲ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ. ಓಕೆ. ನೀವು ಓಕೆ ಅಂದರೆ ಮಾಡ್ತೀವಿ. ಹಾಂ ಆಯಿತು, ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು. ಇಲ್ಲ, ಇದು ಭೂಮಾರ್ಗ ಇಲ್ಲ ಆಗಿತ್ತು, ಜಲಮಾರ್ಗನೇ ಇತ್ತು. ಇದೆಲ್ಲ ಮಾಡಿದ್ದು ಈಗ ರೀಸೆಂಟ್ ಮಾಡಿದ್ದು. ಅಂದರೆ ಇಲ್ಲಿ ಪೂರ್ತಿ ಕಂಪ್ಲೀಟಾಗಿ ನೀರೇ ಬರ್ತಾ ಇತ್ತು ಸುತ್ತಲೂ? ಹಾಂ, ಸುತ್ತಲೂ ನೀರು, ಕುದುರೆ ಹಳ್ಳಕ್ಕೆ ನೀರು ಇರ್ತಿತ್ತು. ಇವಾಗ ನೀರೆಲ್ಲ ಸ್ಟಾಪ್ ಆಗಿಬಿಟ್ಟಿದೆಯಾ? ಈಗ ಎಲ್ಲ ಹೋಗಿದೆ. 75 ಇದರಿಂದ 75 ಫೀಟ್ ಆಳ ಇತ್ತು ಮತ್ತೆ. ಓಹ್ ಸೂಪರ್, ಥ್ಯಾಂಕ್ ಯು ಬ್ರದರ್. ಅಂದರೆ ಇನ್ನೂ ಪೋರ್ಟ್ ಇನ್ನೂ ಅಡಿಯಲ್ಲಿದೆ ಇದು? 75 ಫೀಟ್ ಅಡಿ ಇನ್ನೂ ಹೋಗುತ್ತಾ ಇದು ಪೋರ್ಟು? ಓಕೆ ಓಕೆ. ಇದು ಫೌಂಡೇಶನ್ 100 ಫೀಟ್ ಆಳ ಇದೆ. 100 ಫೀಟ್ ಆಳ ಇದೆಯಾ? ಕೇಳಿಸ್ಕೊಂಡ್ರೆ ಅವ್ರು ಹೇಳಿದ್ದ ಇಡೀ ಹೆಂಗಿತ್ತು ಅಂತ, ಇಡೀ ಅರಮನೆನೇ ಅಲ್ಲೊಂದು ಇನ್ನೂ ಹೋಗುತ್ತೆ.
ಕಾಡು ಫುಲ್ಲು ಪೋರ್ಟಲ್ ಅಂತ ಹೇಳ್ತಾರೆ. ಹಂಗೆ ಹೋಗ್ತಾರೆ ಅಂತ ಹೊರಗಡೆ ಈಗ ಅದೇನಿದು 100 ಫೀಟ್ ಡೀಪ್ ಅಂತ 75 ಕಿಲೋಮೀಟರ್ ಹೋಗ್ಬೇಕು.